ಹಾಯ್ ಗಾಯ್ಸ್, ನಮಸ್ತೆ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ವೀಡಿಯೋದಲ್ಲಿ ನಾನು ಲಾಸ್ಟ್ 2 ವೀಕ್ಸಿಂದ ನಾನು ವರ್ಕ್ ಫ್ರಮ್ ಹೋಮ್ ಬಗ್ಗೆ ಏನೂ ಅಪ್ಡೇಟ್ಸ್ ಕೊಟ್ಟಿಲ್ಲ, ಯಾವುದೋ ವೀಡಿಯೋಸ್ ಅಪ್ಲೋಡ್ ಮಾಡಿಲ್ಲ. ಹಾಗಾಗಿ ಇವತ್ತಾದರೂ ಅಪ್ಡೇಟ್ಸ್ ಕೊಡೋಣ. ಈ ಲಾಸ್ಟ್ 2 ವೀಕಲ್ಲಿ ಹೇಗಿದೆ ನನ್ನ ಇನ್ಕಮ್, ಜೊತೆಗೆ ವರ್ಕ್ ಹೇಗೆ ನಡೀತಾ ಇದೆ, ಅದೆಲ್ಲದು ಕಂಪ್ಲೀಟ್ ಡೀಟೇಲ್ಸ್ನ ನನಗೆ ಈ ಒಂದು ವ್ಲಾಗಲ್ಲಿ ಕೊಡೋಣ ಅಂತ ಈ ವಿಡಿಯೋನ ನಾನು ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಬನ್ನಿ ವಿಡಿಯೋ ಶುರು ಮಾಡೋಣ. ನಾನು ನಂದು ಲಾಸ್ಟ್ ವೀಕ್ದು ಏನು ವಿತ್ಡ್ರಾ ಕೊಟ್ಟಿದ್ದೀನಿ ಅದು ಫುಲ್ಲು ನಂದು ಏನು ಐ ಡಿ ಇದೆ, ವರ್ಕ್ ಫ್ರಮ್ ಹೋಮ್ದು ಐ ಡಿ, ಅದನ್ನು ನಿಮ್ಮ ಶೇರ್ ಮಾಡ್ತೀನಿ. ಲಾಸ್ಟಲ್ಲಿ ಅದೊಂದು ಕ್ಲಿಪ್ಪಿಂಗ್ಸ್ನ ಹಾಕಿರ್ತೀನಿ, ನೀವು ಹೋಗಿ ಚೆಕ್ ಮಾಡ್ಕೊಬೋದು. ಸೊ ಬನ್ನಿ, ಫಸ್ಟು ನಾನು ಇಂಟ್ರೊಡ್ಯೂಸ್ ಕೊಟ್ಬಿಡ್ತೀನಿ ಕಂಪ್ನಿ ಬಗ್ಗೆ. ಇದು HWS ಫಾರ್ಚೂನ್ ಮಾರ್ಕೆಟಿಂಗ್ ಪ್ರೈವೇಟ್ ಲಿಮಿಟೆಡ್ ಅಂತ. ನಮ್ಮ ಆಫೀಸು ಬ್ಯಾಂಗ್ಳೂರಲ್ಲಿ KR ಪುರಮಲ್ಲಿದೆ. ಇದು ನಮ್ಮ ಕಂಪ್ನಿ ಬಗ್ಗೆ ಆಯಿತು. ಇದು ಒಂದು ಕಡೆಯಿಂದ ಒಂದೊಂದು ಕ್ವಶನ್ಗೂ ನಾನು ಆನ್ಸರ್ ಮಾಡ್ಕೊಂಡು ಹೋಗ್ತೀನಿ. ಇದು ಸೇಫ್ ಇದೆಯಾ, ಜೆನ್ಯೂನ್ ಇದೆಯಾ? ಎಸ್, ಇದು ಸೇಫ್ ಇದೆ, ಜೆನ್ಯೂನ್ ಇದೆ. ಬಿಕಾಸ್ ಗೌರ್ಮೆಂಟಿಂದ ರಿಜಿಸ್ಟ್ರೇಷನ್ ಆಗಿರೋದ್ರಿಂದ ಯಾವುದೇ ರೀತಿ ಪ್ರಾಬ್ಲಮ್ ಇಲ್ಲ. ಎಲ್ಲ ಕಡೆ ನೀವು ಯಾರಾದರೂ ಇಂಟ್ರೆಸ್ಟ್ ಇದ್ದರೆ ವರ್ಕ್ ಮಾಡಬೇಕು ಅಂತ, ನೀವು ವರ್ಕ್ಗೆ ಜಾಯ್ನ್ ಆಗಬೇಕು ಅಂತ ಇದ್ದರೆ ನೀವು ಕಂಪ್ಲೀಟಾಗಿ ನೀವು ಕಂಪ್ನಿ ಬಗ್ಗೆ ತಿಳ್ಕೊಂಡು ಆಮೇಲೆ ಬನ್ನಿ, ನೋ ಪ್ರಾಬ್ಲಮ್. ಓಕೆನಾ? ಗೂಗಲ್ ಮಾಡಿ, ನಮ್ಮದೇ ಕಂಪ್ನಿದೆ ಯೂಟ್ಯೂಬ್ ಚಾನಲ್ HWS ಫಾರ್ಚೂನ್ ಅಂತ, ಯೂಟ್ಯೂಬಲ್ಲಿ ಚೆಕ್ ಮಾಡ್ಕೊಳ್ಳಿ. ಇದೆಲ್ಲ ಚೆಕ್ ಮಾಡಿಕೊಂಡು ನಿಮಗೆ ಬಿಲೀವ್ ಮಾಡಿದ್ರೆ, ನಿಮಗೆ ಕಂಪ್ನಿ ಮೇಲೆ ನಂಬಿಕೆ ಬಂದರೆ ಮಾತ್ರ ನೀವು ನನ್ನ ವಾಟ್ಸಪ್ ಗ್ರೂಪಿಗೆ ಜಾಯ್ನ್ ಆಗ್ಬೋದು. ಡಿಸ್ಕ್ರಿಪ್ಷನ್ ಬಾಕ್ಸಲ್ಲಿ ನಾನು ನನ್ನ ವಾಟ್ಸಪ್ ಗ್ರೂಪ್ದು ಲಿಂಕ್ನ ಕೊಟ್ಟಿರ್ತೀನಿ. ಆ ಲಿಂಕ್ ಮೇಲೆ ಕ್ಲಿಕ್ ಮಾಡಿದ್ರೆ ನೀವು ನನಗೆ ಕಮ್ಯುನಿಟಿ ವಾಟ್ಸಪ್ ಗ್ರೂಪಿಗೆ ನೀವು ಜಾಯ್ನ್ ಆಗ್ತೀರಾ. ಸೊ ಅಲ್ಲಿ ಆ್ಯಡ್ ಗ್ರೂಪ್ ಅಂತ ಕೇಳುತ್ತೆ, ಅದ್ಮೇಲೆ ಕ್ಲಿಕ್ ಮಾಡಬೇಡಿ, ಆಯಿತಾ? ಮಾಡಿ ಅಂತ ಹೇಳ್ತಾ ಇಲ್ಲ, ಮಾಡಬೇಡಿ. ಯಾವುದೇ ಗ್ರೂಪ್ನ ತಗೊಬಂದು ಅಲ್ಲಿಗೆ ಆ್ಯಡ್ ಮಾಡಬೇಡಿ, ಸರಿನಾ? ಯಾಕಂದರೆ ಬಂದು ಎಲ್ಲರೂ ಅದೇ ಮಾಡ್ತಾ ಇದ್ದಾರೆ, ಬಂದು ಗ್ರೂಪ್ ಸಜೆಷನ್ ಮಾಡ್ತಾ ಇರ್ತಾರೆ. ಸೊ ನಿಮ್ಗೆ ಅದು ಕಮ್ಯುನಿಟಿ ಗ್ರೂಪ್ ಆಗಿರೋದ್ರಿಂದ ಅಲ್ಲಿ ನಿಮಗೆ ಏನು ಶೋ ಆಗಲ್ಲ. ಅಲ್ಲಿ 100 ಜನ ಇದ್ರೂ ಕೂಡ ನಿಮಗೆ ಅಲ್ಲಿ ಯಾರನ್ನೂ ಶೋ ಮಾಡಲ್ಲ. ಜಸ್ಟ್ ಗ್ರೂಪ್ ಅಡ್ಮಿನ್ಸ್ ಯಾರು ಇರ್ತಾರೆ, ಗ್ರೂಪ್ ಓನರ್ ಇರ್ತಾರೆ, ಅವ್ರದ್ದು ಮಾತ್ರ ನಿಮಗೆ ಶೋ ಮಾಡುತ್ತೆ. ಅದು ಬಿಟ್ಟು ಯಾರ ನಂಬರ್ ಕೂಡ ಯಾರಿಗೂ ಅಲ್ಲಿ ಶೋ ಆಗಲ್ಲ. ಸೊ ಸೇಫ್ಟಿ ಪರ್ಪಸ್ಗೋಸ್ಕರ ಇದು ಮಾಡ್ಕೊಂಡಿರೋದು. ಹಂಗಾಗಿ ನೀವೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ನಂಬರ್ ಏನಕ್ಕೆ ನಾವು ಗ್ರೂಪ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಿದ್ದೀವಿ ಅಂತಂದರೆ, ಇನ್ಫಾರ್ಮೇಷನ್ನ ಕೊಡೋದಕ್ಕೆ. ಇನ್ಫಾರ್ಮೇಷನ್ ನಿಮಗೆ ಕೊಡಬೇಕು ಅಂತಂದರೆ ನಾವು ನಿಮಗೆ ಕಾಲ್ ಮಾಡಬೇಕಲ್ವಾ? ನಿಮ್ಮ ಕಾಂಟ್ಯಾಕ್ಟ್ ನಂಬರ್ ನಮಗೆ ಬೇಕು. ಆ ಒಂದೇ ಒಂದು ಕಾರಣಕ್ಕೋಸ್ಕರ ನಿಮ್ಮನ್ನ ಗ್ರೂಪ್ಗೆ ಜಾಯ್ನ್ ಆಗಿ ಅಂತ ಹೇಳ್ತಾ ಇರೋದು ಅಷ್ಟೇ, ಬಿಟ್ಟರೆ ಏನೇನಿಲ್ಲ. ನನಗೆ ಲಾಸ್ಟ್ ಯಾವುದೋ ಒಂದು ವಿಡಿಯೋದಲ್ಲಿ ಕಮೆಂಟ್ ಮಾಡಿದ್ರು ಯಾರೋ ಒಬ್ರು. ಸೊ ನಾನು ಎಲ್ಲ ಇನ್ಫಾರ್ಮೇಷನ್ ವಿಡಿಯೋದಲ್ಲಿ ಕೊಟ್ಟಿರ್ತೀನಿ, ಎಲ್ಲ ಹೇಳಿರ್ತೀನಿ. ಇನ್ನೂ ಬೇಕು ಅಂತ ತಿಳ್ಕೋಬೇಕು. ಯಾಕಂದರೆ ಈಗ ಒಬ್ಬೊಬ್ಬರಿಗೆ 1,000 ಕ್ವಶನ್ಸ್ ಬರುತ್ತೆ. ಈಗ ನಾನು ಯೋಚನೆ ಮಾಡ್ದಂಗೆ ಇನ್ನೊಬ್ರು ಯೋಚನೆ ಮಾಡಲ್ಲ, ಇನ್ನೊಬ್ರು ಯೋಚನೆ ಮಾಡ್ದಂಗೆ ಇನ್ನು ಮತ್ತೊಬ್ರು ಯೋಚನೆ ಮಾಡಲ್ಲ. ಸೊ ನಾನು ಅವ್ರು ಯೋಚನೆ ಮಾಡೋ ಕ್ವಶನ್ಸ್ ಎಲ್ಲ ನಾನು ಹಿಂಗೆ ಅಸ್ಯೂಮ್ ಮಾಡ್ಕೊಂಡು ನಿಮ್ಗೆ ಆನ್ಸರ್ ಕೊಡೋಕ್ಕಾಗುತ್ತೆ ಹೇಳಿ? ಸೊ ನನಗೆ ಈಗ ಯೂಶ್ವಲಿ ನನಗೆ ಯಾರ್ಯಾರು ಏನು ಡೌಟ್ಸ್ ಕೇಳ್ತಾರೆ, ಏನು ಕ್ವಶನ್ ಕೇಳಿದ್ರೆ ಆ ಕ್ವಶನ್ಗೆ ಅಷ್ಟೇ ನಾನು ಆನ್ಸರ್ ಮಾಡ್ಬೋದು. ಹಾಗಾಗಿ ನಿಮಗೆ ಏನೇ ಎಕ್ಸ್ಟ್ರಾ ಡೌಟ್ಸ್ ಇದೆ ಅಂತಂದ್ರೂ ಗ್ರೂಪಿಗೆ ನೀವು ಜಾಯ್ನ್ ಆಗಿ ನಿಮಗೆ ಕಾಲ್ ಮಾಡ್ತಾರೆ. ಕಾಲ್ ಮಾಡಿಬಿಟ್ಟು ಅವ್ರು ನಿಮಗೆ ವರ್ಕ್ ಬಗ್ಗೆ ಒಂಚೂರು ಲೈಟಾಗಿ ಇನ್ಫಾರ್ಮೇಷನ್ ಕೊಡ್ತಾರೆ. ಇನ್ಫಾರ್ಮೇಷನ್ ಕೊಟ್ಟು ಕಂಪ್ಲೀಟ್ ಡೀಟೇಲ್ಸ್ಗೋಸ್ಕರ ನೀವು ಮೀಟಿಂಗ್ ಅಟೆಂಡ್ ಮಾಡಲೇಬೇಕು, ಆಯಿತಾ? ಮೀಟಿಂಗ್ ಅಟೆಂಡ್ ಮಾಡಿಸ್ತಾ ಇರೋದು ಏನಕ್ಕೆ ಅಂತಂದರೆ, ಪ್ರತಿಯೊಂದು ಕೂಡ ಪಿನ್ ಟು ಪಿನ್ ನಿಮಗೆ ಇನ್ಫಾರ್ಮೇಷನ್ ಕೊಟ್ಬಿಡ್ತೀವಿ. ಆಮೇಲೆ ನೀವು ಇಷ್ಟ ಇದ್ದರೆ ವರ್ಕ್ಗೆ ಜಾಯ್ನ್ ಆಗ್ಬೋದು, ಇಲ್ಲ ಅಂತಂದರೆ ನೀವು ಲೆಫ್ಟ್ ಆಗ್ಬೋದು. ಅಷ್ಟೇ ರೀಸನ್ ಇರೋದು ಮೀಟಿಂಗ್ ಏನಕ್ಕೆ ನಾವು ಅಟೆಂಡ್ ಮಾಡಿಸ್ತಿರೋದು ಅಂತ. ಸೊ ಇದಕ್ಕೆ ಪೇಮೆಂಟ್ ಇದೆಯಾ, ಏನು ವರ್ಕು, ಈ ಥರ ಎಲ್ಲ ಕ್ವಶನ್ಸ್ ಬರುತ್ತೆ. ಅದನ್ನು ನಾನು ಲಾಸ್ಟಲ್ಲಿ ಆನ್ಸರ್ ಮಾಡ್ತೀನಿ. ಅದಕ್ಕೂ ಮುಂಚೆ ನನಗೆ ಈ ಕಂಪ್ನಿಗೆ ಜಾಯ್ನ್ ಆದಮೇಲೆ ನನಗೆ ಏನು ಯೂಸ್ ಆಗ್ತಾ ಇದೆ, ನನಗೆ ಯೂಸ್ ಆಗಿದೆಯಾ, ನನಗೆ ಅಮೌಂಟ್ ಬರ್ತಾ ಇದೆಯಾ, ಎಷ್ಟು ಬರ್ತಾ ಇದೆ, ಆ ಡೀಟೇಲ್ಸ್ನ ನಾನು ನಿಮಗೆ ಶೇರ್ ಮಾಡ್ಕೊಳ್ಳೋದಕ್ಕೆ ಇಷ್ಟಪಡ್ತೀನಿ. ಏನಕ್ಕಪ್ಪ ಅಂತಂದರೆ, ಲೇಡೀಸ್ ಆಲ್ಮೋಸ್ಟ್ ಎಲ್ಲರೂ ಲೇಡೀಸೇ, ಒಂದು 70% ಲೇಡೀಸ್ ತುಂಬ ಕಡೆ ಹೋಗಿ ಅಮೌಂಟ್ನ ಇನ್ವೆಸ್ಟ್ ಮಾಡಿ ತುಂಬಾ ಲಾಸ್ ಮಾಡ್ಕೊಂಡಿದ್ದೀರಾ. ಆ ಕಂಪ್ನಿ ಹೆಸರನ್ನ ಕೇಳಿದ್ರೆ ಅವ್ರಿಗೆ ಹೇಳಕ್ಕೆ ಬರಲ್ಲ. ಅಂಥ ಕಂಪ್ನಿಗಳಿಗೆಲ್ಲ ಹೋಗಿ ನೀವು ಇನ್ವೆಸ್ಟ್ ಮಾಡಿ ಮತ್ತೆ ಅವ್ರು ಕಾಂಟ್ಯಾಕ್ಟ್ ಮಾಡಿದ್ರೆ ಕಾಂಟ್ಯಾಕ್ಟ್ ಸಿಗದೆ ಇರೋದು, ಈ ಥರ ಎಲ್ಲ ಮೋಸ ಹೋಗಿದ್ದೀರಾ. ಹಾಗಾಗಿ ಇದು ಜೆನ್ಯೂನ್ ಇದೆಯಾ ಅಂತ ಒಂದು ಕ್ವಶನ್ ಬರುತ್ತೆ. ಸೊ ಹಂಗಾಗಿ ನನಗೆ ಅದರಿಂದ ಏನು ಯೂಸ್ ಆಗಿದೆ ಅದನ್ನು ನಾನು ಹೇಳ್ತೀನಿ. ನಾನು ಇದಕ್ಕೂ ಮುಂಚೆ ನಾನು ಜಾಬಲ್ಲಿದ್ದೆ, ಓಕೆನಾ? PU ಮತ್ತು ಡಿಗ್ರಿ ಕಾಲೇಜಲ್ಲಿ ನಾನು ವರ್ಕ್ ಮಾಡ್ತಾಯಿದ್ದೆ. ನನಗೆ ಬರ್ತಾ ಇದ್ದಿದ್ದು ಮಂತ್ಲಿ ಸ್ಯಾಲ್ರಿ ಅಲ್ವಾ? ಈಗ ನಾವು ಹೊರಗಡೆ ಹೋಗಿ ವರ್ಕ್ ಮಾಡ್ತೀವಿ ಅಂತಂದರೆ ನಮಗೆ ಸಿಗೋದೇ ಮಂತ್ಲಿ ಸ್ಯಾಲ್ರಿ ಇರುತ್ತೆ. ಬಟ್ ಆವಾಗಲೂ ಕೂಡ ನಾನು ಈಗ ಏನು ಶಾಪಿಂಗ್ ಮಾಡ್ತಾಯಿದ್ದೀನಿ ಅಥವಾ ಖರ್ಚು ಮಾಡ್ತಾಯಿದ್ದೀನಿ ಅದ್ರಿಗೆ ಅರ್ಧದಷ್ಟು ಕೂಡ ನಾನು ಆ ಟೈಮಲ್ಲಿ ಖರ್ಚು ಮಾಡ್ತಾ ಇರಲಿಲ್ಲ. ಏನಕ್ಕೆ ಅಂತಂದರೆ, ತಿಂಗಳಲ್ಲಿ ಮೊದಲನೇ ವಾರನೋ 2ನೇ ವಾರನೋ ಸ್ಯಾಲ್ರಿ ಬರೋದು. ನೆಕ್ಸ್ಟ್ ತಿಂಗಳ ತನಕ ಅಲ್ಲಿ ಕಾಯಬೇಕಿತ್ತು. ನಾನು ಇವತ್ತು ಖರ್ಚು ಮಾಡ್ಕೊಂಡ್ಬಿಟ್ರೆ ನನಗೆ ಲಾಸ್ಟಲ್ಲಿ ಏನಾದರೂ ಕಷ್ಟ ಸಿಗಾಕೊಬಿಡ್ತೀನೇನೋ, ಲಾಸ್ಟಲ್ಲಿ ನನಗೆ ಅಮೌಂಟ್ ಬೇಕಾಗ್ಬಿಡುತ್ತೇನೋ, ಈ ಥರ ಯೋಚನೆ ಮಾಡ್ಕೊಂಡು ನಾನು ತುಂಬ ಹಿಡಿದು ಖರ್ಚು ಮಾಡ್ತಿದ್ದೇನೆ. ಬಟ್ ಈಗ ನಂದು ವೀಕ್ಲಿ ನಮ್ಮ ಕಂಪ್ನಿನಲ್ಲಿ ಸ್ಯಾಲ್ರಿ ಇರೋದು, ವೀಕ್ಲಿ ಸ್ಯಾಲ್ರಿ ಆಗಿರೋದ್ರಿಂದ ನಾನು ಯೋಚನೆ ಮಾಡಲ್ಲ. ಖರ್ಚು ಮಾಡೋದಕ್ಕೆ ನಿಜವಾಗ್ಲೂ ನಾನು ಇವತ್ತು ಯೋಚನೆ ಮಾಡಲ್ಲ. ಉದಾಹರಣೆ ಹೇಳ್ತೀನಿ, ನನ್ನ ವ್ಲಾಗ್ ಡೈಲಿ ವ್ಯೂವರ್ಸ್ ಯಾರಿದ್ದಾರೆ ಅವ್ರಿಗೆ ಗೊತ್ತಿರುತ್ತೆ. ನಾನು ಏನೇನು ಇವಾಗ ಶಾಪಿಂಗ್ ಮಾಡ್ತಾಯಿದ್ದೀನಿ, ಪರ್ಚೇಸ್ ಮಾಡ್ತಾಯಿದ್ದೀನಿ, ಅಥವಾ ಏನು ಖರ್ಚು ಮಾಡ್ತಾಯಿದ್ದೀನಿ, ಅದೆಲ್ಲದೂ ಕೂಡ ನಾನಿವತ್ತು ನಾನು ಏನು HWS ಫಾರ್ಚೂನ್ ಕಂಪ್ನಿಗೆ ಜಾಯ್ನ್ ಆಗಿಬಿಟ್ಟು ಇನ್ಕಮ್ ತೊಗೊತಿದ್ದೀನಲ್ಲ, ಅದೇ ಇನ್ಕಮಲ್ಲಿ ನಾನು ಮಾಡ್ತಾಯಿದ್ದು. ಯಾಕೆ ಹೇಳಿದೆ ಅಂತಂದರೆ, ಇವಾಗ ಲೇಡೀಸು ಎಷ್ಟೋ ಜನಕ್ಕೆ ಅಮೌಂಟ್ ಬೇಕು ಅಂತಂದರೆ, ಇವಾಗ ಏನೋ ಒಂದು ಸೀರೆ ತೊಗೋಬೇಕು ಅಂತಲೇ ಆಸೆ ಇರುತ್ತೆ. ಅವ್ರ ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗಿರ್ತಾರೆ. ಅವ್ರ ಹಸ್ಬೆಂಡ್ ಸೀರೆ ಕೊಡಿಸಿದ್ರೆ ಮಾತ್ರ ಅವ್ರಿಗಿರುತ್ತೆ, ಇಲ್ಲ ಅಂದರೆ ಇಲ್ಲ. ಆ ಥರ ಒಂದು ಸ್ಟಿಕ್ಕರ್ ತೊಗೋಬೇಕು, ಅದೊಂದು ಕ್ರೀಮ್ ತೊಗೋಬೇಕು, ಈ ಥರ ಏನಾರು ಆಗಿರಲಿ, ಹಸ್ಬೆಂಡ್ ಮೇಲೆ ಡಿಪೆಂಡ್ ಆಗಿರ್ತೀರ ಅಲ್ವಾ? ಸೊ ವೀಕ್ಲಿ ನಿಮ್ಗೊಂದು 500 ಬರಲಿ ಬಿಡಿ. ನಾನು ಮಿನಿಮಮ್ ಅಮೌಂಟ್ ಹೇಳ್ತಾ ಇರೋದು ನಾನು. ವೀಕ್ಲಿ ನಿಮಗೆ ಒಂದು 500 ರೂಪೀಸೇ ನಿಮ್ಗೆ ಬರುತ್ತೆ ಅಂದರೆ ಅದು ನಿಮಗೆ ಖರ್ಚಿಗೆ ಆಗುತ್ತಾ ಆಗಲ್ವ ಹೇಳಿ? ಸೊ ನಾನೇನಕ್ಕೆ ಹೌಸ್ ವೈಫ್ನ ಎಕ್ಸಾಂಪಲ್ ತೊಗೊತಾ ಇದ್ದೀನಿ ಅಂದರೆ, ನಮ್ಮ ಕಂಪ್ನಿನಲ್ಲಿ 90% ಇಲ್ಲಿ ಹೌಸ್ ವೈಫೇ ವರ್ಕ್ ಮಾಡ್ತಾ ಇರೋದು.
ಒಂದು ಸಣ್ಣ ಮಕ್ಕಳಿರ್ತವೆ, ಇಲ್ಲ ಸ್ಕೂಲಿಗೆ ಹೋಗುವಂಥ ಮಕ್ಕಳಿರ್ತವೆ. ಈಗ ಮಕ್ಳು ಇಟ್ಕೊಂಡು ಹೊರಗಡೆ ಹೋಗಿ ನಾವು ವರ್ಕ್ ಮಾಡೋದಕ್ಕೆ ಆಗೋದಿಲ್ಲ. ಈಗ ನಾನೇ ಇದ್ದೀನಿ, ಈಗ ನಂಗೆ 2 ವರ್ಷದ ಮಗು ಇದೆ, ನಾನು ಆಚೆ ಹೋಗಿ ವರ್ಕ್ ಮಾಡ್ತೀನಿ ಅಂದರೆ ಈಗ ನನ್ನ ಮನೇಲಿ ಬಿಟ್ಟೋಗ ನೋಡ್ಕೊಳ್ಳೋರು ಯಾರೂ ಇಲ್ಲ. ಸೊ ನಾನೇ ನೋಡ್ಕೋಬೇಕು. ಇಂಥ ಸಿಚುವೇಷನಲ್ಲಿ ನಮಗೆ ಈ ವರ್ಕ್ ಫ್ರಮ್ ಹೋಮ್ ಅನ್ನೋದು ನಮಗೆ ತುಂಬಾ ಯೂಸ್ ಆಗುತ್ತೆ. ಅಲ್ಲಿ ನನಗೆ ವಾರಕ್ಕೆ ಒಂದು 5,000 ಅಂತ ಅಂದ್ಕೊಳ್ಳಿ, ವಾರದಲ್ಲಿ ನನಗೆ ಒಂದು 5,000 ಸಂಪಾದನೆ ಮಾಡ್ತಾ ಇದ್ದೀನಿ ಅಂದರೆ ನಾನು ಖರ್ಚು ಮಾಡೋದಕ್ಕೆ ನನಗೆ ಇವಾಗ ಭಯನೇ ಇಲ್ಲ. ಸೀರಿಯಸ್ಲಿ ಹೇಳ್ತೀನಿ, ನನಗೆ ಖರ್ಚು ಮಾಡೋದಕ್ಕೆ ಹಿಂದೆ ಮುಂದೆ ಯೋಚನೆ ಮಾಡೋದಿಲ್ಲ. ಬಿಡು, ನೆಕ್ಸ್ಟ್ ವೀಕ್ ಅಮೌಂಟ್ ಬರುತ್ತಲ್ಲ, ಇವಾಗ ಖರ್ಚಾಗ್ಬಿಡುತ್ತೆ ಅಂತ ಇಟ್ಕೊಳ್ಳಿ, ನಂಗೆ ನೆಕ್ಸ್ಟ್ ವೀಕ್ ಅಮೌಂಟ್ ಬರುತ್ತಲ್ಲ, ಪೇಮೆಂಟ್ ಆಗುತ್ತಲ್ಲ, ಬಿಡು, ಈ ಥರ ಯೋಚನೆ ಮಾಡ್ತೀನಿ. ಹಂಗಂದ್ಬಿಟ್ಟು ನಾನು 5,000 ಬಂತು ಅಂತ 5,000 ಖರ್ಚು ಮಾಡಲ್ಲ. ಸೊ ನನಗೊಂದು 2 ಆಸೆಗಳಿದೆ, ಆ ಆಸೆಗಳನ್ನ ಪೂರೈಸ್ಕೋಬೇಕು. ಹಂಗಾಗಿ ಒಂದು 5,000 ಬಂದರೆ ಒಂದು 2,000 ಖರ್ಚು ಮಾಡ್ತೀನಿ, ಒಂದು 3,000 ಹಾಗೆ ನಾನು ಸೇವಿಂಗ್ಸ್ ಥರ ಇಟ್ಕೊಂಡಿರ್ತೀನಿ. ಆ ಥರ ಮಾಡ್ಕೊಂಡಿದ್ದೀನಿ. ಸೊ ಇವಾಗ ಎಷ್ಟೊಂದು ಜನ ನಮ್ಮ ಕಂಪ್ನಿ ಸ್ಟಾರ್ಟ್ ಮಾಡೋದು ಉದ್ದೇಶ ಇದೇನೆ ಆಯಿತಾ. ಎಷ್ಟೋ ಜನ ಹೆಣ್ಮಕ್ಳು ಒಂದು ಮಗು ಇರುತ್ತೆ, ಆಚೆ ಬಿಟ್ಟು ಹೋಗೋಕ್ಕಾಗಲ್ಲ. ಇನ್ನೊಂದು ಅವರಿಗೆ ವರ್ಕ್ ಮಾಡಬೇಕು, ಹೊರಗಡೆ ಹೋಗಿ ಅಂತ ತುಂಬ ಆಸೆ ಇರುತ್ತೆ. ಆದರೆ ಮನೆಗಳಲ್ಲಿ ಮದುವೆ ಆದಮೇಲೆ ಮನೆಯಿಂದ ಗಂಡ ಆಗಿರ್ಬೋದು ಅಥವಾ ಅತ್ತೆ ಮಾವ ಆಗಿರ್ಬೋದು ಕಳಿಸಲ್ಲ. ಸೊ ಇನ್ನು ಕೆಲವ್ರಿಗೆ ಏನೋ ಹೆಲ್ತ್ ಇಶ್ಯೂಸ್ ಇರುತ್ತೆ, ಆಚೆ ಹೋಗಿ ವರ್ಕ್ ಮಾಡೋದಕ್ಕೆ ಆಗಲ್ಲ. ಸೊ ಈ ಥರ ನೂರಾರು ಕಾರಣಗಳಿರುತ್ತೆ ಒಬ್ಬ ಹೆಣ್ಮಗು ಆಚೆ ಹೋಗಿ ವರ್ಕ್ ಮಾಡಬೇಕು ಅಂತ. ಇನ್ನು ಕೆಲವ್ರಿಗೆ ಏನು ಆಸೆ ಇರುತ್ತೆ, ನನ್ನ ಕಾಲ ಮೇಲೆ ನಾನು ನಿಂತ್ಕೊಬೇಕು, ನನ್ನ ಪ್ರತಿಯೊಂದಕ್ಕೂ ನನ್ನ ಖರ್ಚುಗಳಿಗೆ ನನ್ನ ಗಂಡನ ಹತ್ರ ನಾನು ಕೇಳೋದಕ್ಕೆ ನಂಗೆ ಇಷ್ಟ ಇಲ್ಲ. ಸೊ ಅಂಥ ಸ್ವಾಭಿಮಾನ ಇರುವಂಥ ಹೆಣ್ಮಕ್ಳು ಕೂಡ ಇರ್ತಾರೆ. ಅಂಥವ್ರಿಗೆ ಇದು ಒಳ್ಳೆ ಪ್ಲ್ಯಾಟ್ಫಾರ್ಮ್ ಆಗಿರುತ್ತೆ. ಸೊ ನೆಕ್ಸ್ಟ್, ಇವಾಗ ಇನ್ವೆಸ್ಟ್ಮೆಂಟ್ ಇದೆಯಾ ಅನ್ನೋ ಕ್ವೆಶನ್ ಇವಾಗ ಬರುತ್ತೆ. ಹೌದು, ಇದರಲ್ಲಿ ಇನ್ವೆಸ್ಟ್ಮೆಂಟ್ ಇದೆ. ಸೊ ನೆಕ್ಸ್ಟ್ ಕ್ವೆಶನ್, ಎಷ್ಟು ಮಾಡಬೇಕು? ಇಲ್ಲಿ ನಮ್ಮ ಕಂಪ್ನಿನಲ್ಲಿ ಒಂದು 10,000ನೋ 20,000ನೋ 30,000ನೋ ಇನ್ವೆಸ್ಟ್ಮೆಂಟ್ ಇಲ್ಲ. ತುಂಬಾ ಅಂದರೆ ತುಂಬ ಸ್ಮಾಲ್ ಅಮೌಂಟನ್ನು ನಾವು ಇನ್ವೆಸ್ಟ್ ಮಾಡಲೇಬೇಕು. ವಿತೌಟ್ ಇನ್ವೆಸ್ಟ್ಮೆಂಟ್ ಯಾವುದೇ ರೀತಿ ನಾವು ಇನ್ಕಮ್ನ ತೊಗೊಳಕ್ಕೆ ಸಾಧ್ಯನೇ ಇಲ್ಲ. ನಮ್ಮ ಕಂಪ್ನಿ ಅಂತಲ್ಲ, ಬೇರೆ ಯಾವುದೇ ವರ್ಕ್ ಫ್ರಮ್ ಹೋಮ್ ಯಾವುದೇ ಕಂಪ್ನಿಗೆ ಹೋದ್ರೂ ನಾವು ಇನ್ವೆಸ್ಟ್ ಮಾಡಲೇಬೇಕು. ಸೊ ಬರೋರು ಯಾವ ಥರ ಎಲ್ಲ ಕ್ವೆಶನ್ಸ್ ಕೇಳ್ತಾರೆ ಅಂತಂದರೆ, ಇನ್ವೆಸ್ಟ್ ಮಾಡದೆ ಯಾವುದಾದ್ರೂ ಕೆಲಸ ಇಲ್ವಾ ಅಂತ ಕೇಳ್ತಾರೆ. ನಾವು ಇನ್ವೆಸ್ಟ್ ಮಾಡಿಬಿಟ್ಟು ನಾವೇ ಕೆಲಸ ಮಾಡಬೇಕಾ? ಇನ್ಯಾರು ಮಾಡ್ತಾರೆ? ವರ್ಕ್ ಫ್ರಮ್ ಹೋಮ್ ಬೇಕು ಅಂದರೆ ನಾವು ಇನ್ವೆಸ್ಟ್ ಮಾಡಿ ತಾನೇ ನಾವು ಮಾಡಬೇಕು. ವರ್ಕ್ ಫ್ರಮ್ ಹೋಮ್ ಬೇಡ ಅಂತಂದರೆ ಹೊರಗಡೆ ಆಫೀಸಲ್ಲಿ ವರ್ಕ್ ಮಾಡಿ, ಅವ್ರು ಯಾವುದೇ ರೀತಿ ಇನ್ವೆಸ್ಟ್ಮೆಂಟ್ ಕೇಳಲ್ಲ. ನೀವೇನು ವರ್ಕ್ ಮಾಡ್ತೀರಿ ಅದಕ್ಕೆ ತಕ್ಕಂಗೆ ಅವ್ರು ಸ್ಯಾಲ್ರಿ ಕೊಡ್ತಾರೆ. ಸೊ ಕೆಲವ್ರು ಕೇಳೋ ಕ್ವಶನ್ಸ್ಗೆ ಎಷ್ಟು ಸಿಟ್ಟತ್ತು ಬಿಡುತ್ತೆ ಗೊತ್ತಾ? ನಾವೇ ಇನ್ವೆಸ್ಟ್ ಮಾಡ್ಬಿಟ್ಟು ನಾವೇ ವರ್ಕ್ ಮಾಡಬೇಕಂದ್ರೆ ಇನ್ಯಾರು ವರ್ಕ್ ಮಾಡ್ತಾರೆ? ಅದಕ್ಕೆ ತಾನೇ ಇದನ್ನು ವರ್ಕ್ ಫ್ರಮ್ ಹೋಮ್ ಅಂತ ಹೇಳೋದು. ಸೊ ವಿತೌಟ್ ಇನ್ವೆಸ್ಟ್ಮೆಂಟ್ ಯಾವುದೇ ರೀತಿ ವರ್ಕ್ ಫ್ರಮ್ ಹೋಮ್ ಇಲ್ಲ ಆಯಿತಾ. ಅಕಸ್ಮಾತ್ ಇದ್ರೆ ಹೇಳಿ, ನಾನೇ ಬಂದು ಜಾಯ್ನ್ ಆಗಿಬಿಡ್ತೀನಿ, ಓಕೆನಾ. ಸೊ ತುಂಬ ಸ್ಮಾಲ್ ಅಮೌಂಟನ್ನು ನಾವು ಈ ಕಂಪ್ನಿಗೆ ಇನ್ವೆಸ್ಟ್ ಮಾಡಲೇಬೇಕು. ನೆಕ್ಸ್ಟ್, ವರ್ಕ್ ಏನು? ಇನ್ವೆಸ್ಟ್ಮೆಂಟ್ ಆಯಿತು, ವರ್ಕ್ ಏನು ಅಂತ ಕ್ವಶನ್ ಬರುತ್ತೆ. ವರ್ಕ್ ಏನು ಅಂತ ಕ್ವಶನ್ ಬರುತ್ತೆ. ನಮ್ಮದು ನೆಟ್ವರ್ಕ್ ಮಾರ್ಕೆಟಿಂಗ್, ಓಕೆನಾ. ಇಲ್ಲಿ ನಿಮಗೆ ಕಾಮನ್ ಪೀಪಲ್ಸ್ಗಿಂತನೂ ತುಂಬ 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 ಚೆನ್ನಾಗಿ ಕ್ಲಿಕ್ ಆಗೋದು ಯಾರ್ಯಾರು ಆಲ್ರೆಡಿ ನೆಟ್ವರ್ಕ್ ಮಾರ್ಕೆಟಿಂಗ್ ಫೀಲ್ಡಿಂದ ಬಂದಿರ್ತಾರೆ ಅಂಥವ್ರಿಗೆ ಇದು ತುಂಬ ಚೆನ್ನಾಗಿ ಕ್ಲಿಕ್ ಆಗುತ್ತೆ. ಯಾಕಂದರೆ ಈಗ ನಾನು ನಾರ್ಮಲ್ ಪೀಪಲೇ ಆಗಿದೆ. ಸೊ ನನಗೆ ನೆಟ್ವರ್ಕ್ ಮಾರ್ಕೆಟಿಂಗ್ ಮೇಲೆ ಗಂಧ ಗಾಳಿನೂ ನನಗೆ ಗೊತ್ತಿಲ್ಲ, ಹಂಗಂದ್ರೆ ಏನು ಅಂತ ಕೂಡ ನನಗೆ ಗೊತ್ತಿರಲಿಲ್ಲ. ಅಂಥದ್ರಲ್ಲಿ ನಾನು ಬಂದು ಜಾಯ್ನ್ ಆಗಿ, ಬಟ್ ನನಗೆ ಬಿಡಿ, ನನಗೆ ಬೇಗನೆ ನನಗೆ ಅರ್ಥ ಮಾಡಿಕೊಂಡೆ. ಸೊ ನಾನು ವರ್ಕ್ ಕಲಿತು ಸ್ಟಾರ್ಟ್ ಮಾಡಿ ಅಮೌಂಟನ್ನು ತೊಗೊಂಡೆ. ಬಟ್ ಇಲ್ಲಿ ಇನ್ನೊಂದು ಏನಪ್ಪ ಅಂತಂದರೆ, ಈಗ ನೆಟ್ವರ್ಕ್ ಮಾರ್ಕೆಟಿಂಗ್ ಫೀಲ್ಡಿಂದಲೇ ನೀವು ಬಂದಿದ್ದೀರಾ ಅಂತಂದರೆ ನೀವು ತುಂಬ ಬೇಗನೆ ಅರ್ನಿಂಗ್ ಮಾಡ್ಬೋದು. ನೀವು ಇವತ್ತು ಜಾಯ್ನ್ ಆಗಿದ್ದೀರಾ ಅಂದರೆ ನೆಕ್ಸ್ಟ್ ಡೇಯಿಂದಲೇ ನಿಮಗೆ ಅರ್ನಿಂಗ್ ಬಂದ್ಬಿಡುತ್ತೆ. ಯಾಕಂದರೆ ನಿಮಗೆ ಇಲ್ಲಿ ಯಾರು ಗೈಡ್ ಮಾಡೋ ಅವಶ್ಯಕತೆ ಇರಲ್ಲ. ಸೊ ಏನು ಅಂದರೆ, ಈಗ ಆಲ್ರೆಡಿ ಬೇರೆ ಕಂಪ್ನಿ ವರ್ಕ್ ಮಾಡಿರ್ತೀರಾ. ಸೊ ಆ ಕಂಪ್ನಿಗೂ ಈ ಕಂಪ್ನಿಗೂ ಏನು ಡಿಫ್ರೆನ್ಸ್ ಇದೆ, ಅವ್ರದ್ದು ಕ್ರೈಟೀರಿಯಾ ಏನಿದೆ, ನಮ್ಮ ಕ್ರೈಟೀರಿಯಾ ಏನಿದೆ, ಅದಷ್ಟು ನೀವು ಸಿಂಪಲ್ ಥಿಂಗ್ಸ್ನ ನೀವು ತಿಳ್ಕೊಂಬಿಟ್ರೆ ನೀವು ಆರಾಮಾಗಿ ಕೂತ್ಕೊಂಡು ನೀವು ಸ್ಟಾರ್ಟಿಂಗ್ ಏನಷ್ಟೇ ವರ್ಕ್ ಮಾಡ್ಬೋದು. ಆಮೇಲೆ ನೀವು ಕೂತ್ಕೊಂಡು ನೀವು ಇನ್ಕಮ್ನ ತೊಗೊಬೋದು. ಆ್ಯಂಡ್ ಇನ್ನೊಂದು ಏನಂದರೆ, ಈಗ ನಮ್ಮ ಹೌಸ್ ವೈಫ್ ನಂತರ ನಮ್ಮ ಹೆಣ್ಮಕ್ಳಿಗೆ ಸ್ಟೂಡೆಂಟ್ಸ್ಗೆ ನೆಟ್ವರ್ಕಿಂಗ್ ಮಾರ್ಕೆಟಿಂಗ್ ಅಂದ ತಕ್ಷಣ ಸ್ವಲ್ಪ ಗಾಬರಿ ಪಡ್ತೀರಾ. ಸೊ ಗಾಬರಿ ಪಟ್ಕೊಂಬೇಡಿ. ನಾನು ಅದಕ್ಕೆ ಹೇಳ್ತಾ ಇರೋದು, ಕಂಪ್ಲೀಟಾಗಿ ಎಲ್ಲ ತಿಳ್ಕೊಂಡು ನೀವು ಆಮೇಲೆ ಜಾಯ್ನ್ ಆಗ್ಬೋದು. ಈಗ ನಾವು ಫಸ್ಟ್ ಮೀಟಿಂಗ್ ಅಟೆಂಡ್ ಮಾಡಿಸ್ತೀವಿ ಅಲ್ವಾ, ಸೊ ಅಲ್ಲಿ ನಿಮಗೆ ಡೀಟೇಲ್ಸ್ ಸಿಗುತ್ತೆ, ಕಂಪ್ಲೀಟ್ ಡೀಟೇಲ್ಸ್ ಸಿಗುತ್ತೆ. ಆಗ ನೀವು ಡಿಸೈಡ್ ಮಾಡ್ಕೋಬೋದಲ್ವಾ. ನಾವೇನಾದರೂ ಮೀಟಿಂಗ್ ಅಟೆಂಡ್ ಮಾಡೋದಕ್ಕೇ ಅಮೌಂಟ್ ಕೊಡಬೇಕು ಅಂತ ನಾವು ಕೇಳ್ತಿಲ್ಲ. ಮೀಟಿಂಗ್ ಕಂಪ್ಲೀಟ್ಲಿ ಫ್ರೀ ಇರುತ್ತೆ. ನೀವು ಮೀಟಿಂಗ್ನ ಅಟೆಂಡ್ ಮಾಡಿ ನೀವು ಡಿಸೈಡ್ ಮಾಡ್ಕೊಬೋದಲ್ವಾ. ಇದರಲ್ಲಿ ನಿಮಗೆ ಯಾವುದೇ ರೀತಿ ಲಾಸ್ ಆಗಲ್ಲ. ಸೊ ವರ್ಕಿಗೆ ಜಾಯ್ನ್ ಆಗ್ತೀರಾ, ವಾಟ್ ನೆಕ್ಸ್ಟ್ ಅಂತ ಕೇಳ್ಬೋದು. ನಿಮಗೆ ಪ್ರತಿಯೊಂದನ್ನು ಕೂಡ ನಮ್ಮ ಕಂಪ್ನಿಯಿಂದನೇ ಮೀಟಿಂಗ್ನ ತೊಗೊಂಡು ಪ್ರತಿಯೊಂದು ಪಿನ್ ಟು ಪಿನ್ ನಿಮಗೆ ಎಕ್ಸ್ಪ್ಲೇನ್ ಮಾಡಿಕೊಡ್ತಾರೆ. ನೀವು ವರ್ಕ್ ಹೇಗೆ ಮಾಡಬೇಕು, ಏನು ಮಾಡಬೇಕು, ನೀವು ಎಲ್ಲಿ ಎಡುತ್ತಾ ಇದ್ದೀರಾ, ಅದನ್ನ ಎಲ್ಲಿ ನೀವು ಸರಿ ಮಾಡ್ಕೊಬೇಕು. ಯಾವ ಕಂಪ್ನಿನಲ್ಲೂ MD ಈ ಥರ ನಮ್ಮ ಜೊತೆ ಯಾವ ಕಂಪ್ನಿನಲ್ಲೂ ಕೂಡ ಕಾಂಟ್ಯಾಕ್ಟಲ್ಲಿ ಇರಲ್ಲ ಆಯಿತಾ. ಬಟ್ ಆದರೆ ನಮ್ಮ ಕಂಪ್ನಿನಲ್ಲಿ ನಮ್ಮ MD ನೇರವಾಗಿ ನಮ್ಮ ಜೊತೆ ಕಾಂಟ್ಯಾಕ್ಟಲ್ಲಿ ಇರ್ತಾರೆ. ಅವರೇ ಬಂದು ಎಷ್ಟೊಂದು ಸಲ ಮೀಟಿಂಗ್ನ ತೊಗೊಂಡು ನಮ್ಮ ಸರಿ ತಪ್ಪುಗಳನ್ನ ತಿದ್ಕೊಡ್ತಾರೆ. ಸೊ ಈ ಥರ ಯಾವ ಕಂಪ್ನಿಗಳಲ್ಲಿದೆಯೋ ನನಗಂತೂ ಗೊತ್ತಿಲ್ಲ. ಬಟ್ ನಮ್ಮ ಕಂಪ್ನಿನಲ್ಲಿ MDನೇ ನಮ್ಮ ಜೊತೆ ಕಾಂಟ್ಯಾಕ್ಟ್ ಇರ್ತಾರೆ ಅಂದರೆ ಅದರಲ್ಲಿ ನೀವು ಅರ್ಥ ಮಾಡ್ಕೊಬೋದು ಇದು ಎಷ್ಟು ಜೆನ್ಯೂನ್ ಕಂಪ್ನಿ ಇದೆ ಅಂತ. ಸೊ ನನ್ನ ಇನ್ಕಮ್ ಪ್ರೂಫ್ನ ನಾನು ನಿಮಗೆ ಶೋ ಮಾಡ್ತೀನಿ, ಜೊತೆಗೆ ನನ್ನ ID ಕೂಡ ನಿಮಗೆ ಶೋ ಮಾಡ್ತೀನಿ. ನನ್ನ ಆ್ಯಕ್ಚುಲಿ ಈಗ 6ರಿಂದ 7 ಐಡಿನಲ್ಲಿ ಇವತ್ತು ಇಷ್ಟು ದಿವಸಕ್ಕೆ 5 ತಿಂಗಳಾಯಿತು ನಾನು ವರ್ಕ್ಗೆ ಜಾಯ್ನ್ ಆಗಿ. ಇಲ್ಲಿ ತನಕ ಒಂದು 6ರಿಂದ 7 ಐಡಿಗಳನ್ನು ಮಾಡಿಕೊಂಡು ನಾನು ವರ್ಕ್ ಮಾಡ್ತಾಯಿದ್ದೀನಿ. ಒಬ್ಬ ವ್ಯಕ್ತಿ 3 ಐಡಿಯಿಂದ ನಾವು ವರ್ಕ್ನ ಮಾಡ್ಬೋದು. ಸೊ ನಿಮ್ಗೆ ಏನೇ ಡೌಟ್ಸ್ ಇದ್ರೂ
ನಾನು ಮತ್ತೆ ಹೇಳ್ಬಿಡ್ತೀನಿ, ದಯವಿಟ್ಟು ಇಂಟ್ರೆಸ್ಟ್ ಇದೆ ನನಗೆ ವರ್ಕ್ ಮಾಡೋದಕ್ಕೆ, ವರ್ಕ್ ನೆಸೆಸಿಟಿ ಇದೆ ಅಂತ ಅನ್ನೋರು ಮಾತ್ರ ಬಂದು ಗ್ರೂಪ್ಗೆ ಜಾಯ್ನ್ ಆಗಿ. ಇಲ್ಲ ನಾನು ಸುಮ್ಮನೆ ತಿಳ್ಕೊಂಡು ಹೋಗೋದಕ್ಕೆ ಬಂದೆ ಅಂತ ಬರೋರು ದಯವಿಟ್ಟು ಬರಲೇಬೇಡಿ. ನಮಗೂ ಟೈಮ್ ವೇಸ್ಟ್, ಅದು ನಿಮಗೂ ಟೈಮ್ ವೇಸ್ಟ್. ಓಕೆನಾ? ಸೊ ನಾನು ಕಮೆಂಟ್ ಬಾಕ್ಸ್ನ ನಾನು ಆಫ್ ಮಾಡ್ಕೊತಾ ಇದ್ದೀನಿ. ರೀಸನ್ ಇಷ್ಟೇ, ನಾನೇನಿಲ್ಲಿ ನೆಗೆಟಿವ್ ಕಮೆಂಟ್ಸ್ ನಾನು ಎದುರಲ್ಲ. ನನಗೆ ಅದು ಬಂದರೂ ನಾನು ತಲೆನೂ ಕೆಡಿಸ್ಕೊಳ್ಳೋಲ್ಲ, ಡಿಲೀಟ್ ಮಾಡಿ ಬಿಸಾಕ್ತೀನಿ. ಅವ್ರ ಚಾನಲ್ ಅವರ ಇದನ್ನೇ ನಾನು ಬ್ಲಾಕ್ ಮಾಡಿ ಬಿಸಾಕ್ಬಿಡ್ತೀನಿ. ಬಟ್ ನಂಗೆ ನೆಗೆಟಿವ್ ಕಮೆಂಟ್ಸ್ ನನಗೇನು ಇದಾಗಿಲ್ಲ. ಆದರೆ ಪ್ರಾಬ್ಲಮ್ ಏನು ಗೊತ್ತಾ, ನೀವು ಕಂಪ್ಲೀಟ್ ವೀಡಿಯೋನೇ ನೋಡಲ್ಲ. ಸ್ಟಾರ್ಟಿಂಗ್ 1 ನಿಮಿಷ ನೋಡ್ತೀರಾ, ಟಕ್ ಅಂತ ಕಮೆಂಟ್ ಮಾಡ್ಬಿಡ್ತೀರಾ, ಮೇಡಮ್ ಇನ್ವೆಸ್ಟ್ಮೆಂಟ್ ಇದೆಯಾ, ಮೇಡಮ್ ವರ್ಕ್ ಏನು, ನಾನೆಲ್ಲ ಡೀಟೇಲ್ಸ್ ಕೊಟ್ಟಿರ್ತೀನಿ. ಆಲ್ಮೋಸ್ಟ್ ಏನು ಹೇಳ್ಬೋದು, ಈಗ ಒಂದು ಕಂಪ್ನಿ ಅಂದರೆ ಅದಕ್ಕೆ ಅದೊಂದು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಇರುತ್ತೆ. ನಾನು ಏನೇನು ಇನ್ಫಾರ್ಮೇಷನ್ ಕೊಡ್ಬೋದು ನಾನೆಲ್ಲ ಇನ್ಫಾರ್ಮೇಷನ್ ಕೊಟ್ಟಿರ್ತೀನಿ. ಅಂದ್ರೂ ಮತ್ತೆ ಅದೇ ಕ್ವಶನ್ಸ್ ರಿಪೀಟ್ ಆಗ್ತಿರುತ್ತೆ. ಸೊ ರಿಪ್ಲೈ ಮಾಡಿಲ್ಲ ಅಂತಂದರೆ ನೀವು ಕಮೆಂಟಿಗೆ ರಿಪ್ಲೈ ಮಾಡಲ್ಲ ಅಂತ ಅದೊಂದು ಬರುತ್ತೆ. ಸೊ ಆ ಒಂದು ಕಾರಣಕ್ಕೋಸ್ಕರ ನಾನು ಕಮೆಂಟ್ ಬಾಕ್ಸ್ನ ನಾನು ಆಫ್ ಮಾಡ್ಕೊತಾ ಇದ್ದೀನಿ. ನಿಮಗೆ ನಿಜವಾಗ್ಲೂ ವರ್ಕ್ ಮಾಡಬೇಕು ಅಂತ ಇಂಟ್ರೆಸ್ಟ್ ಇದ್ದವ್ರು ಮಾತ್ರ ಬನ್ನಿ, ಇಲ್ಲದೆ ಇದ್ದವ್ರು ದಯವಿಟ್ಟು ಬರಲೇಬೇಡಿ. ನಂಬಿಕೆ ಇಲ್ಲ ಅಂತನೋರಂತೂ ಬರಲೇಬೇಡಿ ದಯವಿಟ್ಟು, ಆಯಿತಾ? ಸೊ ಏನು ನಾನು ಲಿಂಕ್ನ ಕೊಟ್ಟಿರ್ತೀನಿ, ಗ್ರೂಪ್ ಲಿಂಕ್ನ. ಇನ್ನೂ ಒಂದು ವಿಷಯ ಏನಪ್ಪ ಅಂತಂದರೆ, ಗ್ರೂಪಿಗೆ ಜಾಯ್ನ್ ಆದವರು ಕಾಲ್ ಮೆಸೇಜ್ ಮಾಡಬೇಡಿ. ಕಾಲ್ ಅಥವಾ ಮೆಸೇಜ್ ಮಾಡಿದವರು ಗ್ರೂಪ್ಗೆ ಜಾಯ್ನ್ ಆಗಬೇಡಿ, ಆಯಿತಾ? ನಾನು ಒಂದೊಂದು ವೀಡಿಯೋಗೂ ನಾನು ಒಂದೊಂದು ಲಿಂಕ್ನ ಕೊಟ್ಟಿರ್ತೀನಿ. ಒಂದು ವಿಡಿಯೋಗೆ ಒಂದು ಗ್ರೂಪ್ ಲಿಂಕ್ ಕೊಟ್ಟಿರ್ತೀನಿ, ಇನ್ನೊಂದು ವಿಡಿಯೋಗೆ ಇನ್ನೊಂದು ಗ್ರೂಪ್ ಲಿಂಕ್ ಕೊಟ್ಟಿರ್ತೀನಿ. ನೀವೇನು ಮಾಡ್ತೀರಾ, ನಾನು ಇದ್ರದ್ದು ಒಂದು 5-6 ವಿಡಿಯೋ ಮಾಡಿದ್ದೀನಿ, ಅಲ್ಲಿರೋ ಎಲ್ಲ ಗ್ರೂಪ್ಗಳಿಗೂ ಜಾಯ್ನ್ ಆಗಿಬಿಡ್ತೀರಾ. ದಯವಿಟ್ಟು ಈ ತಪ್ಪನ್ನು ಮಾಡಬೇಡಿ. ಯಾರೂ ಯಾವುದಾದ್ರೂ ಒಂದು ಗ್ರೂಪ್ಗೆ ಮಾತ್ರ ಜಾಯ್ನ್ ಆಗಿ. ಸೊ ಇಲ್ಲಿ ಪ್ರಾಬ್ಲಮ್ ಏನಾಗುತ್ತೆ ಗೊತ್ತಾ, ನಿಮಗೆ ಪದೇ ಕಾಲ್ ಬರುತ್ತೆ. ಈಗ ನೀವು ಒಂದು 2 ಗ್ರೂಪಿಗೆ ಜಾಯ್ನ್ ಆಗಿದ್ದೀರಾ ಅಂದರೆ ನಿಮ್ಗೆ 2 ಸಲ ಕಾಲ್ ಬರುತ್ತೆ. ಇಲ್ಲ ನನಗೆ ಮೆಸೇಜ್ ಮಾಡಿರ್ತೀರಾ, ಇಲ್ಲ ನಂಗೆ ಕಾಲ್ ಮಾಡಿರ್ತೀರಾ. ಅಲ್ಲಿ ಆ ಗ್ರೂಪ್ಗೂ ಜಾಯ್ನ್ ಆಗಿರ್ತಾರೆ, ಈ ಗ್ರೂಪ್ಗೂ ಜಾಯ್ನ್ ಆಗಿರ್ತೀರಾ. ಸೊ ಇಲ್ಲಿ ನಾವು ಅಡ್ಮಿನ್ಸ್ಗಳಿಗೆ ಪಾಪ ತುಂಬ ಟೈಮ್ ವೇಸ್ಟ್ ಮಾಡ್ತೀರಾ ನೀವು. ಹಾಗಾಗಿ ಅದರ ಒಂದು ನೀವು ಯಾವುದೇ ಗ್ರೂಪಿಗೆ ಜಾಯ್ನ್ ಆದರೂ, ಯಾವುದೇ ಇದಕ್ಕೆ ಬಂದು ಜಾಯ್ನ್ ಆದ್ರೂ ನಿಮಗೆ ಸಿಗೋದು ಒಂದೇ ಇನ್ಫಾರ್ಮೇಷನು. ಸೊ ಹಂಗಾಗಿ ನೀವು ಅಲ್ಲೊಂದು ಕಡೆ ಅಲ್ಲೋದ್ರೆ ಅಲ್ಲೊಂದು ಕಡೆ ಅಲ್ಲೊಂದು ಥರ ಇನ್ಫಾರ್ಮೇಷನ್, ಇಲ್ಲಿ ಬಂದರೆ ಇಲ್ಲೊಂದು ಥರ ಇನ್ಫಾರ್ಮೇಷನ್ ಸಿಗಲ್ಲ. ನೀವು ಎಲ್ಲಿಂದ ಎಲ್ಲಿಗೆ ಬಂದರೂ ನಮ್ಮ ಕಂಪ್ನಿನಲ್ಲಿ ಎಲ್ಲರದು ಒಂದೇ ಇನ್ಫಾರ್ಮೇಷನ್ ನಿಮಗೆ ಸಿಗೋದು. ಹಾಗಾಗಿ ಅದರ ಒಂದು ಗ್ರೂಪಿಗೆ ಮಾತ್ರ ನೀವು ಜಾಯ್ನ್ ಆಗಿ. ನಮ್ಮ ಅಡ್ಮಿನ್ಸ್ಗಳಿಗೆ ಟೈಮ್ ವೇಸ್ಟ್ ಆಗ್ತಾ ಇದೆ ಇಲ್ಲಿಂದ. ಸೊ ಅವರು ಕಾಲ್ ಮಾಡ್ತಾರೆ, ಇವರು ಕಾಲ್ ಮಾಡ್ತಾರೆ. ನೀವು ಲೇಡೀಸ್ಗಳಿಗಂತೂ ಇದು ತುಂಬ ಒಳ್ಳೆ ಅವಕಾಶ ಇದೆ. ನೆಟ್ವರ್ಕ್ ಮಾರ್ಕೆಟಿಂಗ್ ಫೀಲ್ಡಿಂದ ಬಂದಿರೋರ್ಗಂತೂ ಇದು ಇನ್ನೂ ತುಂಬ ಚೆನ್ನಾಗಿ ಕ್ಲಿಕ್ ಆಗುತ್ತೆ. ಸೊ ಯಾರೆಲ್ಲ ನೆಟ್ವರ್ಕ್ ಮಾರ್ಕೆಟಿಂಗ್ ಫೀಲ್ಡಲ್ಲಿ ಬೇರೆ ಎಲ್ಲಾದರೂ ಮಾಡಿ ನಿಮಗೆ ಆ ಕಂಪ್ನಿಲಿ ಏನಾದರೂ ಪ್ರಾಬ್ಲಮ್ ಆಗಿ ನೀವು ಬಿಟ್ಟಿದ್ದೀರಾ ಅಂತಂದರೆ ಇದು ನಿಮಗೆ ಒಳ್ಳೆ ಅವಕಾಶ, ಮಿಸ್ ಮಾಡ್ಕೊಳ್ಳೋಕ್ಕೆ ಹೋಗಬೇಡಿ. ಆ್ಯಂಡ್ ಇನ್ನೊಂದು, ನೆಟ್ವರ್ಕ್ ಮಾರ್ಕೆಟಿಂಗ್ ಅಂದಿದ ತಕ್ಷಣ ನಿಮಗೆ ಪ್ರಾಡಕ್ಟ್ನ ಪರ್ಚೇಸ್ ಮಾಡಬೇಕಾ, ಸೇಲ್ ಮಾಡಬೇಕಾ ಅಂತ ಎಲ್ಲ ಕ್ವಶನ್ ಬರ್ಬೋದು. ಇಲ್ಲಿ ಯಾವುದೇ ರೀತಿ ಪ್ರಾಡಕ್ಟ್ ಪರ್ಚೇಸಿಂಗ್, ಸೇಲ್ ಅದೆಲ್ಲ ಯಾವುದು ಕೂಡ ನಮ್ಮ ಕಂಪ್ನಿನಲ್ಲಿ ಇರಲ್ಲ. ಸೊ ನೀವು ಪ್ರಾಡಕ್ಟ್ ತೊಗೋಬೇಕು, ಸೇಲ್ ಮಾಡಬೇಕು ಅಂತಂದರೆ, ಯಾಕಂದರೆ ಇಲ್ಲಿ ಜಸ್ಟ್ ನೀವು ಇನ್ವೆಸ್ಟ್ಮೆಂಟ್ ಮಾಡೋದಕ್ಕೆ ಕಷ್ಟಪಡ್ತೀರಾ. ಇನ್ನು ಪ್ರಾಡಕ್ಟ್ ತೊಗೋಬೇಕು, ಅದಕ್ಕೆಲ್ಲ ಇನ್ವೆಸ್ಟ್ ಮಾಡೋಣ. ಸೊ ಈ ಥರ ಎಲ್ಲ ನಿಮಗೆ ಕ್ವಶನ್ಸ್ ಬರುತ್ತೆ. ಸೊ ಯಾವುದೇ ರೀತಿ ಪ್ರಾಡಕ್ಟ್ ಪರ್ಚೇಸ್, ಸೇಲ್ ಯಾವುದು ಕೂಡ ಇಲ್ಲ. ಇನ್ನೊಂದು ಕ್ವಶನ್, ಇದು ಚೈನ್ ಲಿಂಕಾ? ನೋ, ಚೈನ್ ಲಿಂಕ್ ಅಲ್ಲ, ಇದು ಬೈನರಿ ಕಾನ್ಸೆಪ್ಟ್ ಬರುತ್ತೆ. ಸೊ ಚೈನ್ ಲಿಂಕ್ಗೂ ಬೈನರಿ ಕಾನ್ಸೆಪ್ಟ್ಗೂ ತುಂಬಾ ಡಿಫ್ರೆನ್ಸ್ ಇದೆ. ಚೈನ್ ಲಿಂಕ್ ಆ್ಯಕ್ಚುಲ್ ಆಗಿ ಗೌರ್ಮೆಂಟ್ ಕಡೆಯಿಂದ ಬ್ಯಾನ್ ಮಾಡಿದ್ದಾರೆ ಇವಾಗ. ಸೊ ನಮ್ಮದು ಗೌರ್ಮೆಂಟಿಂದ ರಿಜಿಸ್ಟ್ರೇಷನ್ ಆಗಿದೆ. ಸೊ ನಮ್ಮದು ಚೈನ್ ಲಿಂಕ್ ಅಲ್ಲ, ಬೈನರಿ ಕಾನ್ಸೆಪ್ಟ್ ಬರುತ್ತೆ. ಓಕೆನಾ? ಮಂತ್ಲಿ ಒನ್ಸ್ ಮಾತ್ರ ನಾನು ವಿತ್ಡ್ರಾ ಕೊಟ್ಕೊತೀನಿ. ಅದು ಏನಕ್ಕಪ್ಪ, ನನ್ನ ಹಸ್ಬೆಂಡ್ ಐಡಿ ಮಾತ್ರ ನಾನು ಮಂತ್ಲಿ ಒನ್ಸ್ ವಿತ್ಡ್ರಾ ಕೊಡ್ತೀನಿ ಅಂತಂದರೆ, ನಮಗೆ ತಿಂಗಳ ಕೊನೆಯಲ್ಲಿ ಆಲ್ಮೋಸ್ಟ್ ಕೈ ಖಾಲಿ ಆಗಿರುತ್ತೆ. ನಮ್ಮ ಮಿಡ್ಲ್ ಕ್ಲಾಸ್ ಫ್ಯಾಮಿಲಿ ಅದೆಲ್ಲರಿಗೂ ಗೊತ್ತಿರೋ ವಿಷಯನೇ. ಸೊ ಕೈ ಖಾಲಿ ಆಗಿರುತ್ತೆ. ಅಂಥ ಟೈಮಲ್ಲಿ ನಮಗೆ ಒಂದು 6,000-7,000 ಸಿಕ್ಕಿದ್ರೆ, ತಿಂಗಳ ಕೊನೆಯಲ್ಲಿ ಒಂದು 6,000-7,000 ಸಿಗ್ತಾ ಇದೆ ಅಂತಂದರೆ ನಮ್ಮ ಕೈಗೆ ಹೆಂಗೆ ಖುಷಿ ಆಗಿರ್ಬೇಕಲ್ಲ, ನಮಗೆ ಎಷ್ಟು ಖುಷಿ ಆಗಬೇಕು. ಸೊ ಹೇಳಬೇಕು ಅಂತ ಅನ್ನಿಸ್ತು, ಶೇರ್ ಮಾಡ್ಕೋಬೇಕು ಅಂತ ಅನ್ನಿಸ್ತು. ಹಾಗಾಗಿ ನಾನು ಈ ವಿಷಯನ ಶೇರ್ ಮಾಡಿಕೊಂಡ್ರೆ, ನನಗೆ ಆ ಕಂಪ್ನಿಯಿಂದ ಎಷ್ಟು ಇನ್ಕಮ್ ಬರ್ತಾ ಇದೆ, ಎಷ್ಟು ಯೂಸ್ ಆಗ್ತಾ ಇದೆ ಅಂತ ತಿಳಿಸೋದಕ್ಕೋಸ್ಕರ ನಾನು ಈ ಒಂದು ಪಾಯಿಂಟ್ನ ನಿಮ್ಮ ಹತ್ರ ಶೇರ್ ಮಾಡಿಕೊಂಡೆ ಅಷ್ಟೇ. ಸೊ ನೋಡಿ, ಇದು ಒಂದು ಐ ಡಿ, ನಾನು ಎಲ್ಲ ಐ ಡಿದು ಶೋ ಮಾಡೋದಕ್ಕಾಗಲ್ಲ. ಸೊ ಯೂಟ್ಯೂಬಿಂದ ನನಗೆ ಪ್ರಾಬ್ಲಮ್ ಆಗುತ್ತೆ. ಹಾಗಾಗಿ ಇದೊಂದು ಐ ಡಿನ ನಾನು ನಿಮಗೆ ಶೋ ಮಾಡಿ ತೋರಿಸ್ತೀನಿ. ಇದರಲ್ಲಿ ಈ ಥರ ಅಂದರೆ ಈಗ ಯಾರೇ ವರ್ಕ್ಗೆ ಜಾಯ್ನ್ ಆಗೋದ್ರು ಕೂಡ ಅವ್ರಿಗೆ ಪರ್ಸ್ನಲಾಗಿ ಒಂದು ಐ ಡಿ ಕ್ರಿಯೇಟ್ ಮಾಡಿ ಪಾಸ್ವರ್ಡ್ನ ಕೊಡ್ತೀವಿ. ಐ ಡಿನಲ್ಲಿ ನಿಮಗೆ ಇಷ್ಟೆಲ್ಲ ಇನ್ಫಾರ್ಮೇಷನ್ ಸಿಗುತ್ತೆ. ನಿಮ್ಮ ಐ ಡಿನ ನೀವೇ ಓಪನ್ ಮಾಡಿ ಲಾಗಿನ್ ಮಾಡಿಕೊಂಡು ಚೆಕ್ ಮಾಡ್ಕೊಬೋದು. ಇವಾಗ ನಾನು ಇದರಲ್ಲಿ ನಿಮಗೆ ಇನ್ಕಮ್ ಎಷ್ಟು ಬಂದಿದೆ, ಜೊತೆಗೆ ನಿಮ್ಮ ಅಂಡರಲ್ಲಿ ಯಾರಿದ್ದಾರೆ, ನಿಮ್ಮ ಅಪ್ಪರ್ ಯಾರಿದ್ದಾರೆ, ಇದೆಲ್ಲ ಪ್ರತಿಯೊಂದು ಡೀಟೇಲ್ಸ್ ಕೂಡ ನಿಮಗೆ ನಿಮ್ಮ ಐ ಡಿನಲ್ಲೇ ಸಿಗುತ್ತೆ. ಸೊ ನಾನು ಎಷ್ಟು ವಿತ್ಡ್ರಾ ಕೊಟ್ಟಿದ್ದೀನಿ, ನನಗೆ ಇಷ್ಟ ಇನ್ಕಮ್ ಬಂದಿದೆ ಗೊತ್ತಾ.